ಸಲ್ಲ ಇಲ್ಲಿ ಸಲ್ಲ ಪಾಂಡುರಂಗ ಇವತ್ತಾಗಿದ್ದ ಅವಮಾನ ಯಾವತ್ತೂ ಆಗಿರ್ಲಿಲ್ಲ. ಭಾಷಣ ಮಾಡಕ್ ಹೋಗ್ಬೇಡ, ಮನೇಲೆ ಬಿದ್ದಿಲು ಅಂತ ನಾನು ಎಷ್ಟು ಸಲ ಪಡ್ಕೊಂಡಿದ್ದೀನಿ. ನನ್ ಮಾತು ಏನು ಕೇಳ್ತೀಯ? ಇವತ್ತು ಅವಮಾನ ಆಗೋಗ್ ಯಾರು ಮಾಡಿದ್ ಗೊತ್ತಾ? ನಿಮ್ ಮಗನೇ. ನನ್ನ ಮಗನ? ನನ್ನ ಮಗ ಅಂತ ತಪ್ಪೇನ್ ಮಾಡ್ದ? ಇವ್ರು ಭಾಷಣ ಮಾಡೋ ಜಾಗಕ್ಕೆ ಹೋಗಿ ಬೇಡ ಅಂತ ಹೇಳಿರ್ಬೇಕು, ಅದಕ್ಕೆ ಈ ಅಮ್ಮ ಹೀಗೆ ಎಗ್ರಾಡ್ತಾ ಇದಾರೆ. ಚಂಪಾ ಸಾಕು ಸುಮ್ನೆ, ದೊಡ್ಡ ಫಂಕ್ಷನ್ ಅಲ್ಲಿ ನಾನು ಸ್ಪೀಚ್ ಮಾಡ್ತಾ ಇದ್ದೀನಿ. ನನಗ್ ಕೇಳ್ದೆ ಹಬಿ ಅಲ್ಯಾಕೆ ಬರ್ಬೇಕಿತ್ತು? ನಿನ್ನ ಗಂಡ ಅಲ್ಲಿಗೆ ಬಂದ್ರೆ ನಿನಗ್ಯಾಕಮ್ಮ ಬೇಜಾರು? ಹಬಿ ಬಂದಿದ್ದು ನನಗೋಸ್ಕರ ಅಲ್ಲ, ಆ ರಾಜೇಶ್ವರಿನ ಮೀಟ್ ಮಾಡೋದಕ್ಕೋಸ್ಕರ. ಇವ್ರು ಬಂದು ಅವಳ ಕೈನ ಕುಲ್ಕಿದ್ರು, ಅವಳು ಇವ್ರನ್ನ ತಬ್ಕೊಂಡ್ಬಿಟ್ಲು. ಅವಳಿಗೆ ಸಿಕ್ಕಿದ ಚಾನ್ಸ್ ನನಗ್ ಸಿಗ್ಲಿಲ್ವೇ? ನೀನ್ ಯಾಕಮ್ಮ ಸುಮ್ನಿದ್ದೆ? ನೀನು ಅದೇ ಕೆಲಸ ಮಾಡ್ಬೇಕಾಗಿತ್ತು. ಆ ರಾಜೇಶ್ವರಿ ಹೋಗ್ತಾ ಸುಮ್ನೆ ಹೋದ್ಲಾ? ಇಲ್ಲ, ಹೋಗ್ತಾ ನನ್ನ ಹಬಿಗೆ ಕಿಸ್ ಕೊಟ್ಬಿಟ್ಲು. ಅದನ್ನ ನೋಡಿ ಜನ ಎಲ್ಲ ಚಪ್ಪಾಳೆ ತಟ್ಬಿಟ್ರು. ನನ್ಗೆಷ್ಟು ಅವಮಾನ ಆಯ್ತು ಗೊತ್ತಾ? ಸೀಮೆಗೆಲ್ಲ ಸೊಸೆನಮ್ಮ ನೀನು. ಬೇರೆಯವಳು ಬಂದು ನಿನ್ನ ಗಂಡನಿಗೆ ಮುತ್ತು ಕೊಟ್ಲು ಅಂತ ಒದ್ದಾಡ್ತಾ ಇದೆಯಲ್ಲ, ನೀನೇ ಆ ಕೆಲಸ ಮಾಡಿದ್ದಿದ್ರೆ ಅವಳು ಯಾಕೆ ಬಂದು ನಿನ್ನ ಗಂಡನಿಗೆ ಮುತ್ತು ಕೊಡ್ತಾ ಇದ್ಲು? ನಿನ್ನ ಗಂಡನ್ನ ನೀನು ಜೋಪಾನ ಮಾಡ್ಕೋಬೇಕಮ್ಮ. ನೀನ್ ಸುಮ್ನೆ ಅತ್ತೆ, ನಿಮ್ ಮಗನ್ ಪರ ವಹಿಸ್ಕೊಂಡ್ ಬರ್ಬೇಡಿ. ರಾಜೇಶ್ವರಿ ಹಬಿಗ್ ಹಾಗೆಲ್ಲ ಮಾಡ್ದಾಗ ಇವ್ರಾಗ ಸುಮ್ನೆ ಇರ್ಬೇಕಾಗಿತ್ತು? ಅಪೋಸ್ ಮಾಡ್ಬೇಕಿತ್ತು? ಏನ್ ಪ್ರಶ್ನೆ ಅಂತ ಕೇಳ್ಬಿಟ್ರಿ. ಮನೆಯಲ್ಲಿ ಅಡ್ಗೆ ಮಾಡ್ಲಿಲ್ಲ ಅಂದ್ರೆ ಹಸುವಾದ ಗಂಡಸ್ರು ಏನ್ ಮಾಡ್ತಾರೆ? ಹೋಟ್ಲಕ್ ತಾನೇ ಹೋಗ್ತಾರೆ. ಅದನ್ನ ಹೆಂಡತಿಯಾದವಳು ತಿಳ್ಕೋಬೇಕು. ನೀನು ನನ್ನ ಮಗನ್ನ ಅರ್ಥ ಮಾಡ್ಕೊಂಡಷ್ಟು ನೀ ನನ್ನ ಸೊಸೆ ಅರ್ಥ ಮಾಡ್ಕೊಂಡಿಲ್ವಲ್ಲ. ನೀನಾದ್ರೂ ಈ ಮನೆ ಸೊಸೆ ಆಗಿದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತೀನಿ. ಈ ಮಾತನ್ನ 4 ವರ್ಷದಿಂದ ಕೇಳಿ 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 ನನಗೂ ಸಾಕಾಗೋಯ್ತು. ನನಗೂ ನಮ್ಮ ಯಜಮಾನ್ರಿಗೂ ಮದ್ವೆ ಮಾಡಿದಿದ್ರೆ ಇಷ್ಟೊತ್ತಿಗೆ 3-4 ಮಕ್ಳು ಕಿಯೋ ಮರೋ ಅಂದಿರವು. ಪೀಪಲ್. ರಾಜಕ್ಕೆ ಹೋಯ್ತು ಹೋಯ್ತು ಹೋಯ್ತು. ನೀವು ಕಷ್ಟಪಟ್ಟು ಸಮಾಜ ಸೇವೆ ಮಾಡಿ ಸಂಪಾದನೆ ಮಾಡಿದ ಮಾನ ಮರ್ಯಾದೆ ಎಲ್ಲ ಬೀದಿಲಿ ಹರಾಜಾಗೋಯ್ತು. ಹರಾಜಾಕಿದ್ ಯಾರು? ಎಡಗೈ ಬಲ್ಗೈ ರಸ್ತೆಯಲ್ಲಿ ಹುಡುಗಿರ್ ಕಂಡ್ರೆ ಸಾಕು, ಬನ್ನಿ ಮೇಡಮ್ ಹಿಂದೆ ಕುತ್ಕೊಳ್ಳಿ ಡ್ರಾಪ್ ಮಾಡ್ತೀನಿ ಅಂತ ಹೇಳೋದು. ಅವ್ರು ಎಲ್ಲಿ ಹೇಳ್ತಾರೋ ಅಲ್ಲಿವರೆಗೂ ಡ್ರಾಪ್ ಮಾಡೋದು. ಎಷ್ಟೊಂದು ಪೆಟ್ರೋಲ್ ವೇಸ್ಟ್, ಎಷ್ಟೊಂದು ಲವ್ ವೇಸ್ಟ್. ನೋಡಿ ಜಾಜಿ ಅವ್ರೆ, ಒಂದು ಮಾತು ಹೇಳ್ತೀನಿ, ಸಮುದ್ರದ ಮೇಲೆ ಎಷ್ಟೇ ಮಳೆ ಬಿದ್ರು ಕೆರೆ ಕಟ್ಟೆ ತುಂಬೋದಿಲ್ಲ. ಏನಪ್ಪಾ ನೀವ್ ಹೇಳ್ತಾರ ನಿಜನಾ? ಮಸಾಲೆ ದೋಸೆ ಆಸೆಗೋಸ್ಕರ ಚಾಡಿ ಹೇಳ್ತಿಲ್ಲ ತಾನೆ? ಬಲ್ಲು, ನಾನು ಯಾರು? ನಾನು ಗಂಡು ಕಲಿ ವಂಶದ ಏಕೈಕ ಮನೆ ಅಳಿಯ. ಯಾವ ನಾಯಿಗೆ ಬೇಕಮ್ಮ ಇವ್ರು ಕೊಡೋ ದುಡ್ಡು? ನಾನು ರಕ್ತಲಾಗಿದ್ದನ್ನ ಚಾಚು ತಪ್ಪದೆ ಬಂದು ಹೇಳ್ತಾ ಇದ್ರೆ, ನಾನು ಮಸಾಲೆ ದೋಸೆ ದುಡ್ಡಿನ ಆಸೆಗೋಸ್ಕರ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂತ ಹೇಳ್ತಿದ್ಯಲ್ಲ. ನೋಡು, ಅತ್ತೆಯವರಿದ್ದಾರೆ ಬಚಾವದೆ, ಇಲ್ದೇ ಇದ್ರೆ ಮಕ್ಕ ಕೊಡ್ಬಿಟ್ಟಿದೆ. ಅತ್ತೆ, ನಿಮ್ ಮಗಂದು ಟೂ ಮಚ್ ಅಂತ ಅನಿಸ್ತಿಲ್ವಾ? ಛೇ, ನನ್ನ ಹಬಿ ಹೀಗಿರೋ ಬದಲು ಎಮ್ಮೆ ತಮ್ಮಣ್ಣ ಆಗಿದ್ದಿದ್ರೆ ಎಷ್ಟೋ ಚೆನ್ನಾಗಿರೋದು. ಏನ್ ಮಾತಾಡ್ತಾ ಇದೀಯಮ್ಮ? ಅತ್ತೆ, ಅವ್ರ ಮನೇಲೆ ದದ್ದಿ ತರ, ಬುದ್ಧಿ ಇಲ್ದೆ ಬುದ್ದು ತರ ದದ್ದದಲ್ಲ ಅನ್ಕೊಂಡಿದ್ರೆ ನನ್ಗೇನು ಅನಿಸ್ತಾರಿಲ್ಲ. ಅವ್ರ ನಡುವೆ ಓವರ್ ಚುರುಕಾಗ್ಬಿಟ್ಟಿದ್ದಾರೆ. ಅಯ್ಯ ಸಾಕು ಸುಮ್ನಿರಮ್ಮ. ಎಲ್ಲ ಹೆಂಗಸರು ತಮ್ಮ ಗಂಡಂದಿರು ಚುರುಕು ಮೆಣಸಿನಕಾಯಿ ತರ ಚುರುಕಾಗಿರ್ಲಿ ಅಂತ ಆಸೆ ಪಡ್ತಾ ಇದ್ರೆ, ನೀನು ನಿನ್ನ ಗಂಡನ್ನ ದದ್ದಿತಲ ಇರಲಿ ಅಂತ ಆಸೆ ಪಡ್ತೀಯಲ್ಲ. ನಿನ್ನ ಬುದ್ಧಿಯನ್ನು ಲದ್ದಿನ ಹೋಗಿದ್ಯಾ? ನೋಡ್ತೇನೆ ಇದಕ್ಕೆ ಯಾವ ರೀತಿ ಬ್ರೇಕ್ ಹಾಕ್ತೀನಿ ಅಂತ. ಕಮ್ ವಿತ್ ಮೀ. ನಾಟಿ ವೈದ್ಯ ನಂಜಪ್ಪನ ಹತ್ರ ಹೋಗಿ ಹೇಳಿ. ಸುಮ್ಮನೆ ಹೇಳಕ್ಕಾಗತ್ತಾ? ನಿಮ್ ಯೋಗ್ಯತೆ ನನ್ ಗೊತ್ತಿಲ್ವಾ? ನಂಜಪ್ಪ ಅವರೇ, ಎಲ್ಲಾ ವಿಷಯನೂ ನಮ್ ಹುಡುಗರು ಹೇಳಿದಾರೆ ಅಲ್ವಾ? ಹೇಳಿದಾರಮ್ಮ. ಈ ಪುಡಿ ತಗೊಳ್ಳಿ, ಇದನ್ನ ಪಾಂಡುರಂಗ ಅವ್ರಿಗೆ ಗೊತ್ತಿಲ್ದಿರೋ ಹಾಗೆ ಊಟದ ಜೊತೆನೋ ತಿಂಡಿ ಜೊತೆನೋ ಮಿಕ್ಸ್ ಮಾಡಿ ಕೊಡಿ. ಹಾಗೆ ಮಾಡಿದ್ರೆ ಹಬಿ ಬುದ್ಧಿ ಇಲ್ದೇ ಇರ್ತಾರ, ಎಮ್ಮೆ ತಮ್ಮಣ್ಣನ ತರ ದದ್ದು ತರ ಆಗ್ತಾರ? ಹಾಗೆ ಆಗ್ತಾರ ತಾಯಿ, ನೀವ್ ಯಾಕೆ ಯೋಚನೆ ಮಾಡ್ತೀರಿ? ಥ್ಯಾಂಕ್ ಯು ನಂಜಪ್ಪ ಅವರೇ. ನನ್ನ ಹಬಿ ಕಂಡ್ಕೊಂಡ್ ಹುಡುಗಿರ್ ಹಿಂದೆ ಸುತ್ತಾ ಇದ್ರೆ ನನ್ ಮಾನ ಮರ್ಯಾದೆ ಏನಾಗ್ಬೇಕು ಅಂತ ನೀವೇ ಯೋಚನೆ ಮಾಡಿ. ಆ ಔಷಧಿನೂ ಇದ್ರಲ್ಲೇ ಸೇರಿಸಿದಿನಮ್ಮ, ಇದನ್ನ ಕೊಡಿ, ಎಲ್ಲ ಸರಿ ಹೋಗುತ್ತೆ. ಅದು ನನ್ನ ಅಗೇನೆಸ್ಟ್ ರಾಜೇಶ್ವರಿ ಇದ್ದಾಳಲ್ಲ, ಅವಳು ನನ್ನ ಹಬಿಗೆ ಪಬ್ಲಿಕ್ ಅಲ್ಲಿ ಕಿಸ್ ಕೊಟ್ಬಿಡಿದಾಳೆ. ಜಾಜಕ್ಕೆ ಅದನ್ನ ಕೇಳಿ 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 ನಮಗೆ ಬೇಜಾರು. ಹೇಳದಕ್ಕೆ ನಿಮಗೆ ಬೇಜಾರಾಗಲ್ವಾ? ಒಟ್ನಲ್ಲಿ ನನ್ನ ಹಬಿ ಎಮ್ಮೆ ತಮ್ಮಣ್ಣ ಆದ್ರೆ ಸಾಕು. ಆಗ್ತಾರೆ, ನೀವ್ಯಾಕೆ ಯೋಚನೆ ಮಾಡ್ತೀರಿ? ಕೊಡಿ 10,000 ರೂಪಾಯಿ. ಇಷ್ಟೆಷ್ಟು ಪುಡಿಗೆ 10,000 ರೂಪಾಯಿ ಕೊಡ್ಬೇಕಾ? ಏನಮ್ಮ ಪೋಲಿಯಾಗಿ ಅಲಿತೇರೋ ನಿನ್ ಗಂಡನ್ನ ರೆಡಿ ಮಾಡೋದಕ್ಕೆ ಕೊಟ್ಟು ಪುಡಿ ಇದು. ಇದನ್ನ ತಿಂದ್ಮೇಲೆ ನಿನ್ ಗಂಡ ಎಮ್ಮೆ ತಮ್ಮಣ್ಣ ಆಗ್ತಾನೆ.
ನೀನ್ ಹೇಳ್ದಂಗೆ ಕೇಳ್ಕೊಂಡು ಮನೇಲೆ ಬಿದ್ದಿರ್ತಾನೆ. ಇಷ್ಟು 10,000 ರೂಪಾಯಿ ಜಾಸ್ತಿ ಅಂತೀಯಲ್ಲಮ್ಮ ನೀನು. ತಗೊಳ್ಳಿ, ಮತ್ತೆ ಏನಾದ್ರು ಬೇಕಾದ್ರೆ ಹೇಳ್ ಕಳಿಸ್ತೀನಿ. ಸರಿ. ಜಜ್ಜಕ್ಕೆ ಅವ್ರಿಗೇನು 10,000 ರೂಪಾಯಿ ಕೊಟ್ರಿ, ಅವ್ರನ್ನ ಕರ್ಕೊಂಬಂದವ್ರು ನಾವು, ನಮ್ಗೇನು ಕೊಡಲ್ವಾ? ಸಾಕ, ಇನ್ನು ಬೇಕಾ? ಚಂಪಾ, ತಿಂಡಿ ಯಾರ್ಗೆ? ಇನ್ಯಾರ್ಗೆ? ನಮ್ಮ ಯಜಮಾನ್ರಿಗೆ. ಕೊಡು, ನಾನ್ ಕೊಡ್ತೀನಿ. ಯಾವತ್ತೂ ಇಲ್ದೇ ಇದ್ದಿದ್ದು ಇವತ್ತೇನ್ ನೀವ್ ಕೊಡೋದು? ಅತ್ತೆ ಹೇಳಿಲ್ವಾ, ನಾನ್ ಹಬಿನ ಚೆನ್ನಾಗಿ ನೋಡ್ಕೊಂಡಿದ್ರೆ ಹಬಿ ಈ ತರ ಎಲ್ಲ ಆಡ್ತಾ ಇರ್ಲಿಲ್ಲ ಅಂತ. ಇನ್ಮೇಲೆ ಹಬಿ ಬೇಕು ಬೇಡಗಳೆಲ್ಲ ನಾನೇ ನೋಡ್ಕೋತೀನಿ. ಕೊಡೆ 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 ಕೊಡೆ. ಈಗ್ಲಾದ್ರೂ ನನ್ನ ಸೊಸೆಗೆ ಗಂಡನ ಆಲೈಕೆ ಮಾಡ್ಬೇಕು ಅಂತ ಅನ್ನಿಸ್ತಲ್ಲ, ನನ್ಗಷ್ಟೇ ಸಾಕು. ಚಪ್ಪ, ಗಂಡ ಹೆಂಡತಿ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಮಗೇನು ಕೆಲಸ? ಬಾಳೆ. ಹಬಿ ಡಿಯರ್, ಕಮ್ ಹಿಯರ್. ವಾಟ್ ಮಾಡಿ ಗುಬೆ, ಏನೋ ಪ್ರೀತಿಯಿಂದ ಕರೆದಂಗಿತ್ತು. ನೀವು ನನ್ನ ಲವ್ಲಿ ಹಬಿ ಅಲ್ವಾ? ಕಮ್, ಸಿಡಮ್ ಸಿಡಮ್ ಸಿಡಮ್. ನೀವು ಪ್ರತಿದಿನ ಪೋಲಿ ದನ ತರ ಅಲಿತಾ ಇದ್ರೆ ಏನ್ ಚೆನ್ನಾಗಿರುತ್ತೆ. ಅದಕ್ಕೆ ನಿಮ್ಗೆ ಮೂಗ್ದಾರ ಹಾಕಿ ಯಾವಾಗ್ಲೂ ನಿಮ್ ಜೊತೆನೆ ಇರೋಣ ಅಂತ ಡಿಸೈಡ್ ಮಾಡ್ಬಿಟ್ಟಿದೀನಿ. ಅಂದ್ರೆ ಇನ್ಮೇಲಿಂದ ನೀವು ಯಾವತ್ತೂ ನನ್ನನ್ನ ಬಿಟ್ಟು ಹೋಗೋದೇ ಇಲ್ವಾ? ಎಸ್ ಹಬಿ. ಈಗ ತಿಂಡಿನ ನೀವೇ ತಿಂತೀರೋ ಅಥವಾ ನಾನೇ ತಿನ್ನಿಸ್ಲೋ? ರೇ, ಅಪರೂಪಕ್ಕೊಮ್ಮೆ ತಿನ್ನಿಸ್ಲಾ ಅಂತ ಪ್ರಶ್ನೆ ಮಾಡ್ತಾ ಇದ್ರ, ತಿನ್ಸ್ಬಿಡಿ. ಹಬಿ, ಇನ್ ಮುಂದೆ ನೀವೇ ಕಂಟಿನ್ಯೂ ಮಾಡ್ತೀರಾ? ಅಲ್ಲ, ಈ ಬಡ್ಡೆತದ್ದೆಲ್ಲೋ ಬಡತು ಅಂತ. ಮುದ್ದು, ಓಯ್ ಮುದ್ದು, ಏನ್ ಹುಡುಕ್ತಿದ್ರ ಬಾಬಾ? ಬಾಬಾ ಇನ್ನೊಂದ್ಕಿತ ನನ್ಗೆ ಏನಾರ ಬಾಬಾಗಿ ಬಂದ್ರೆ ಬಾಸುಂಡೆ ಬರ್ತಕ್ಕ ಬಾರ್ಕೋಲ ಬಾರ್ಸ್ಬಿಡ್ತೀನಿ ಅಷ್ಟೇ. ಬಿಟ್ಲಾ, ಪಾಂಡುರಂಗ ಅಲ್ಲ ಕಣೋ, ಎಮ್ಮೆ ತಮ್ಮಣ್ಣ. ತಮ್ಮಣ್ಣ, ಏನ್ ಹುಡುಕ್ತಾ ಇದ್ಯಾ? ನಾನು ಮುದ್ದು ಹುಡುಕ್ತಾ ಇದೀನಿ ಕಣ್ರ. ನಿನ್ನ ಮುದ್ದು ಅಂದ್ರೆ ಯಾರು? ಜಾಜಿ ಅವ್ರಾ? ಯಾವಳ್ಳ ಅವಳು ಜಾಜಿ? ಮುದ್ದು ಅಂದ್ರೆ ನನ್ನ ಎಮ್ಮೆ ಕಂಡ್ರಲ್ಲ. ಓ, ನಿನ್ನ ಎಮ್ಮೆ ಆ ಮುದ್ದು ರಾಜೇಶ್ವರಿ ಅವ್ರ ಮನೆ ಹತ್ರ ಹೋಗಿರ್ಬೇಕು. ನಿನಗೆ ರಾಜೇಶ್ವರಿ ಯಾರು ಅಂತ ಗೊತ್ತಿಲ್ವಾ? ಯಾರೋ ಏನೋ ನಂಗೆ ಒಂದು ಗೊತ್ತಾಗಕ್ಕಿಲ್ಲ ಕಣ್ರ. ಒಟ್ನಲ್ಲಿ ನನ್ನ ಎಮ್ಮೆ ನಂಗೆ ಸಿಕ್ಬಿಟ್ರೆ ಇನ್ಯಾರು ಬೇಕಿಲ್ಲ ಕಣಪ್ಪ. ಏನಾಯ್ತ್ರಿ? ಆಲ್ರೆಡಿ ಖಾಲಿ ಮಾಡ್ಬಿಟ್ರಾ? ಅದು ನಿಮ್ಮನ್ನ ನೋಡ್ತಾ ನೋಡ್ತಾ ತಿಂತಾ ಇದ್ನಲ್ವಾ, ಖಾಲಿ ಆಗಿದ್ದ ಗೊತ್ತಾಗ್ಲಿಲ್ಲ. ಹೋಗ್ರಿ ಹಬಿ, ಇನ್ನೂ ಸ್ವಲ್ಪ ಬೇಕಾ? ತಂದ್ ಹಾಕ್ಲಾ? ಸಾಕ್ರಿ, ಇವತ್ತಿಗಿಷ್ಟು ಸಾಕು ಕಣ್ರಿ. ಹಬಿ, ತಿಂಡಿ ಹೇಗಿತ್ತು? ಅಪರೂಪಕ್ಕೊಮ್ಮೆ ನೀವೇ ನಿಮ್ಮ ಕೈಯಾರ ತಿಂಡಿನ ತಿನ್ನಿಸಿದಾಗ ಹೇಗಿತ್ತು ಅಂತ ಕೇಳ್ತಾ ಇದ್ರಲ್ಲ ರೀ, ಬೊಂಬಟಾಗಿತ್ತು. ನನಗಂತೂ ನಿದ್ದೆ ಅನ್ನೋದು ಹಂಗೆ ಎಳಿತಾ ಇದೆ. ಬನ್ರಿ, ಇಲ್ಲಿ ಬಂದು ಕೂತ್ಕೊಂಡ್ಬಿಡಿ, ನಿಮ್ಮ ತೊಡ ಮೇಲೆ ನಾನು ತಲೆ ಇಟ್ಬಿಟ್ಟು ಹಂಗೆ ತಾಚಿ ಮಾಡ್ಬಿಡ್ತೀನಿ. ಹಬಿ, ಡೇ ಟೈಮ್ ಅಲ್ಲಿ ಈ ರೀತಿ ಮಾಡಿದ್ರೆ ಏನ್ ಚೆನ್ನಾಗಿರುತ್ತೆ. ಆದ್ರೆ ನಂಗೆ ನಿದ್ದೆ ಬರ್ತಾ ಇದೆಯಲ್ಲ. ಬನ್ನಿ, ನಾನ್ ನಿಮ್ಮನ್ನ ಸ್ಲೀಪ್ ಮಾಡ್ತೀನಿ, ಬನ್ನಿ. ನಮ್ಮ ಯಜಮಾನ್ರು ತಿಂದ ತಕ್ಷಣ ಯಾವತ್ತೂ ಮಲ್ಗಿದವ್ರೆ ಅಲ್ಲ, ಇವತ್ ಯಾಕೆ ಹಿಂಗ್ ಮಲ್ಗಿದಾರೆ? ಹೆಂಡತಿ ಪ್ಲೇಟಿಂದ ತಿನ್ನಿಸಿದ್ಲಲ್ಲ, ಅದಕ್ಕೆ ನಿದ್ದೆ ಬಂದ್ಬಿಟ್ಟಿದೆ. ನಾನು ಯಾವಾಗ್ಲೂ ಪ್ರೀತಿಯಿಂದಾನೇ ತಿನ್ಸೋದು, ಹಾಗೆಲ್ಲ ಮಲ್ಗ್ತಾನೆ ಇರ್ಲಿಲ್ಲ. ನಿನ್ನ ಪ್ರೀತಿನೇ ಬೇರೆ, ಹೆಂಡತಿ ಪ್ರೀತಿನೇ ಬೇರೆ. ಎಲ್ಲ ನಿನಗೆಲ್ಲ ಅರ್ಥ ಆಗುತ್ತೆ. ಹೋಗೆ. ಏನು ಯಜಮಾನ್ರೆ, ಹಗ್ಲೊತ್ತೆ ಗೊರ್ಕೆ ಹೊಡಿತಾ ಇದ್ರಲ್ಲ, ನಿಮ್ಗೆ ನಾಚಿಕೆ ಆಗಲ್ವಾ? ಹೇಳಿ ಮೇಲೆ, ಹೇಳಿ ಮೇಲೆ. ಯಾವಲ್ಲ ನೋಡ್ತಿದ್ದು ನೀನ್ ಕಡಿಮೆ, ಯಾಕೆ ಕಡಿಮೆ ಹಿಂಗ್ ಹೊಡೆದೆ? ಏನು ಯಜಮಾನ್ರೆ, ಹಳ್ಳಿ ಭಾಷೆ ಪಸಂದಾಗೆ ಮಾತಾಡ್ತೀಯ? ಸಾಕು ಕುಂತಿರಮ್ಮೆ, ಹಳ್ಳಿನಾಗೆ ಇದ್ಮೇಲೆ ಹಳ್ಳಿ ಭಾಷೆ ಮಾತಾಡಿದ್ರೆ ನಿನ್ ಪೇಟೆ ಭಾಷೆ ಮಾತಾಡಿದ್ರೆ. ಅಯ್ಯೋ ಶಿವನೇ, ಒತ್ತಾರ್ಕೆ ಎದ್ಬಿಟ್ಟು ಅಡವಿಗೆ ಹೋಗಿ ಎಮ್ಮೆ ಮೈಸ್ಕೊಂಡ್ ಬರ್ದ್ಬಿಟ್ಬಿಟ್ಟು ಇನ್ನೂ ಹೊಟ್ಟಿನಾಗೆ ಕೂತಿದ್ದೀನಲ್ಲ, ನನ್ ಬುದ್ಧಿಗೆ ಅದ್ ಏನ್ ಕರ ಬರ್ದಿತ್ತು ಅಂತ ಬಂದೇ ಕಡಿಮೆ. ಬುದ್ಧಿ ಕಟ್ಕೊಂಡು ನಾನು ನಿನ್ ಹಿಂದಿದ್ದೇನೆ ಬಾರಲೆ. ನಾನು ನೀನು ಹೋಗೋದೇನಾರ ಯಜಮಾನಮ್ಮ ನೋಡ್ಬಿಟ್ರೆ ನಿನ್ ತಲೆ ಮೇಲೆ ಮೆಣಸಾದ್ ಬಿಡ್ತಾಳೆ. ಅಮ್ಮಿ, ಹೋಗಿರೋ ಒಂದ್ ಎಮ್ಮೆ ಹೊಡ್ಕೊಂಡ್ ಬರೋದಕ್ಕೆ ಅದೆಷ್ಟು ಜನ ಬೇಕಾಗರು? ನಾನೊಬ್ಬನೇ ಹೋಗ್ತೀನಿ. ಏನು ಎಮ್ಮೆ ಮೇಸಕ್ಕೆ ಈ ಬಟ್ಟೆನಾಗ ಹೋಗ್ತೀಯೇ? ನೋಡಿದ್ರೆ ನಮ್ಮ ಅಕ್ಕೂಗೆ ಅಲ್ವೇ? ಅಯ್ಯೋ ಶಿವನೇ, ನನ್ ಬುದ್ಧಿಗೆ ಅದು ಏನ್ ದೊಡ್ಡ ರೋಗ ಬರ್ತತು ಅಂತ ನಾನ್ ಯಾವಾಗ ಈ ಬಟ್ಟೆ ಹಾಕೊಂಡೆ ಬಂದೇ ಕಡಿಮೆ. ಅಣ್ಣಯ್ಯ, ಏನಿದು ನಿನ್ನ ಅವತಾರ? ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಹೊಟ್ಟಿದ್ಯಾ? ಇಲ್ಲ ಕಣಮ್ಮ, ಎಮ್ಮೆ ಮೈಸಕ್ಕೆ ಅಂತ ಹೊಟ್ಟಿದ್ದೀನಿ. ಎಮ್ಮೆನ? ಅಮ್ಮ, ಅಮ್ಮ ಬಾಯ್ಲಿ. ಲೇ ಪಲ್ಲು,
ಯಾಲೆ ಇದು ಹಳ್ಳಿ ಹೈದ ಏನ್ ಕಂಡ್ರಮ್ಮ ಹಿಂಗ್ ಕೇಳಿರ ನಾನು ಎಮ್ಮೆ ತಮ್ಮಣ್ಣ ಮಗನೇ ಏನಾಗಿದೆಯೋ ನಿನಗೆ ನನಗೇನಾಗಿಲ್ಲ ಕಂಡ್ರವ ಈ ಎಮ್ಮೆ ಎಲ್ಲ ತಪ್ಸ್ಕೊಂಡು ಹೋಗ್ಬಿಡ್ತಾರೆ ಎಲ್ತನ್ ಕಟ್ಟಿದ್ದೆ ಹೊಟ್ಟೆ ಮುಂದೆ ಕಟ್ಟಿದ್ದೆ ಬಡಿದಿದ್ದು ಒತ್ತಾರ್ಕೆ ಎದ್ಬಿಟ್ಟು ಅದು ಯಾರ ತೋಟಕ್ಕೆ ನುಗ್ಗಿ ಅದು ಏನ್ ದಾಂಧಲೆ ಮಾಡೋದು ಹಿಂಗೆ ಒಂದ್ 2 ಹೆಜ್ಜೆ ಹೋಗ್ಬಿಟ್ಟು ಎಮ್ಮೆ ನೋಡ್ಕೊಂಡ್ ಬಂದ್ಬಿಡ್ತೀನಿ ರೀ ನಾನನ್ ಕೂಟ ಬರ್ಲೆ ತೆಗೆದು ಮಾಡ್ಕೊಡ್ಬಿಟ್ಟೇನು ನಾನೇನ್ ಸಾಕ್ಷಾತ್ಕಾರ ಸಿಂಹ ನೋಡಕ್ಕೆ ಹೊಂಟಿವ್ನಿ ಎಮ್ಮೆ ಹೊಡ್ಕೊಂಡ್ ಬರ್ಕೊಂತೀವಿ ಚಪ್ಪಗಿಲ್ಲ ಬಿದ್ರು ಮೂದೇವಿ ಜೊತೆ ನಿಮ್ ಪ್ಲಾನ್ ಸಕ್ಸಸ್. ಹಬಿ ಇಷ್ಟು ಬೆಪ್ಪ ಆಗ್ಬಿಟ್ರೆ ಸಾಕು, ಯಾವ ಹುಡುಗಿನೂ ಹಬಿನ ಮಾತಾಡ್ಸಲ್ಲ, ಹಬಿ ಯಾವ ಹುಡುಗಿನೂ ಮಾತಾಡ್ಸಲ್ಲ. ಮೂರತ್ತು ಎಮ್ಮೆ ಎಮ್ಮೆ ಅನ್ಕೊಂಡು ಎಮ್ಮೆ ತಮ್ಮಣ್ಣನ ಥರ ಎಮ್ಮೆ ಹಿಂದೆನೆ ಬಿದ್ದಿರ್ತಾರೆ. ರಾಜಿಯವರೇ ಹಾಯ್ ಸ್ಲಿಮ್ಮಿ. ಹಾಯ್ ಸಮ್ಮಿ. ಮತ್ತೆ ಏನ್ ಸಮಾಚಾರ? ಅಲ್ಲ ನಿಮ್ ಯಜಮಾನ್ರು ಯಾಕೆ ಆಗಾಡ್ತಿದ್ದಾರೆ? ಒಳ್ಳೆ ಹಳ್ಳಿ ಗುಗ್ಗು ತರ ಕಾಣ್ತಾ ಇದಾರೆ. ನೀನ್ ನೋಡ್ರೆ ಇಷ್ಟೊಂದ್ ಸ್ಮಾರ್ಟ್ ಆಗಿದ್ಯಾ, ಅವ್ರನ್ನ ಸ್ಮಾರ್ಟ್ ಆಗಿ ಇಟ್ಕೊಳ್ಳೋದಲ್ವಾ? ಕತ್ತೆ ಮೀಸೋರ್ ತರ ಕಾಣ್ತಾ ಇದಾರೆ. ಅವ್ರು ಕತ್ತೆ ಮೇಸೋರಲ್ಲ, ಎಮ್ಮೆ ಮೇಸೋರು. ಎಮ್ಮೆ ಮೇಸೋರ? ಅವರು ಆ ರಾಜೇಶ್ವರಿ ಜೊತೆ ಸಿಕ್ಕಾಪಟ್ಟೆ ಸಲಿಗೆಯಿಂದ ನಡ್ಕೋತಾ ಇದ್ರು, ಅದಕ್ಕೆ ಅವ್ರನ್ನ ಹಾಗ್ ಮಾಡಿದೀನಿ. ಮುಂದೆನು ಹಾಗೇ ಇರ್ತಾರೆ. ಹೆಣ್ಮಕ್ಳು ಶಿವನೇ, ಏನ್ ಕಾಲನೇ ಕೆಟ್ಟೋಯ್ತು. ಇಲ್ಲ ಈಗಿನ ಕಾಲದ ಹುಡುಗಿರ ಕೆಟ್ಟದ್ರೆ ಒಂದು ಗೊತ್ತಾಗ್ತಾ ಇಲ್ವಲ್ಲಪ್ಪ. ಏನ್ ರಮಿ ಒಳ್ಳೆ ಹೊಲದಲ್ಲಿ ನಿಲ್ಸಿರೋ ಬೊಂಬೆಗಳಿದ್ದಂಗಿದ್ರಲ್ಲ, ಈ ತರ ತುಂಡು ಬಟ್ಟೆ ಹಾಕೊಂಡ್ ಬಂದಿದ್ರಲ್ಲ, ಏನ್ ಗಂಡು ಮಕ್ಳು ಮಾನ ಮರ್ಯಾದೆ ಕಳಿಬೇಕು ಅಂತ ಇದ್ರೆ ನೀವು? ನೀವ್ ಚಡಿ ಹಾಕೊಂಡಿದ್ದೀರಾ, ಪರವಾಗಿಲ್ವಾ? ಅಮ್ಮೇ ನೀನ್ ಮಾತಿಗೆ ಮಾತು ಬೆಳೆಸ್ಬಿಡ. ನಾವು ಗಂಡ್ಸು ಹಾಕತ್ತೀವಿ, ಇಲ್ಲ ಹಂಗೆ ಓಡಾಡ್ಬಿಡ್ತೀವಿ. ಹಂಗನ್ಬಿಟ್ಟು ನೀನ್ ಹಂಗೆ ಓಡಾಡ್ತೀಯ ನಮ್ಮಿ. ಹಬಿ ಇದು ಲೇಟೆಸ್ಟ್ ಫ್ಯಾಷನ್, ನಿಮ್ಗೆ ಇದೆಲ್ಲ ಗೊತ್ತಾಗಲ್ಲ, ಸುಮ್ನೆ ಸಾಕು ಸುಮ್ನೆ ರಮ್ಮಿ. ಹೆಣ್ಮಕ್ಳು ಹೆಂಗಸರು ಅಂದ್ರೆ ಹೆಂಗಿರ್ಬೇಕು? ಮೈ ತುಂಬಾ ಸೀರೆ ಸುತ್ಕೊಂಡು, ಹಣೆ ತುಂಬಾ ಕುಂಕುಮ ಇಟ್ಕೊಂಡು, ಕೈ ತುಂಬಾ ಬಳೆ ಇಟ್ಕೊಂಡು, ಹೂನು ಮುಡ್ಕೊಂಡು, ಗದ್ದೆಗೆ ಹೋಗಿ ಅವಾಗ ಗಂಡರಿಗೆ ಬುತ್ತಿ ಕೊಟ್ಬಿಟ್ಟು, ಮನೇಲಿ ಇದ್ಕೊಂಡು ಮಕ್ಕಳು ಮರಿಗಳನ್ನ ಆಡ್ಸ್ಕೊಂಡು, ಅವಳು ಕುಂಡೆ ತೊಳ್ಸ್ಕೊಂಡು ಮನೆಯಲ್ಲೇ ಬಿದ್ದಿರ್ಬೇಕು. ಅದು ಬಿಟ್ಬಿಟ್ಟು ಗಾಳಿ ಆಡುತ್ತೆ ಅಂತ ಈ ತರ ಬಟ್ಟೆನ ಹಾಕೊಂಡ್ ಬಂದಿದ್ರಲ್ಲ, ಅಪ್ಪಿ ತಪ್ಪಿ ನೀವು ರಸ್ತೆನಲ್ಲಿ ಹೋಗೋವಾಗ, ಅಯ್ಯೋ ನೀವು ಅಪ್ಪಿ ತಪ್ಪಿ ರಸ್ತೆನಲ್ಲಿ ಹೋಗೋವಾಗ ಯಾವನಾದ್ರೂ ಕಾಮಣ್ಣ ಕಣ್ಣು ಹಾಕ್ಬಿಟ್ಟ ಅಂದ್ರೆ ಅವನು ಕೆಡ್ತಾನೆ, ನೀವು ಕೆಡ್ತೀರಾ. ಅವ್ನು ಕೆಟ್ಟರೆ ಹಾಳಾಗೋಗ್ಲಿ. ಒಂದು ಸಲ ನೀವೇನಾದ್ರೂ ಕೆಟ್ಟು ಹೋದ್ರಿ ಅಂದ್ರೆ ಆ ಪರಸುಮನೆ ಬಂದ್ರು ಏನು ಮಾಡಕ್ ಹಾಕಿಲ್ಲ. ಡಿಸ್ಗಸ್ಟಿಂಗ್ ಪೀಪಲ್. ಪದ್ದು ಇಡ್ಲ ಕಮ್ಮಿ. ಏನ್ ಜಾಜಕ್ಕೆ ಹಬಿ ಅರ್ಥವಾಗ್ದಿರೋ ಭಾಷೆಲಿ ಏನೇನೋ ಟಾಕ್ ಮಾಡ್ತಾ ಇದಾರೆ, ದಯವಿಟ್ಟು ಅವ್ರನ್ನ ಆಚೆ ಹೇಳ್ಕೊಂಡು ಹೋಗ್ರ. ಸಾಕು ಸುಮ್ಕಿರಮ್ಮಿ. ನಮ್ಮ ಹಳ್ಳಿ ಭಾಷೆನೇ ನಿನ್ಗೆ ಅರ್ಥ ಆಗಿಲ್ಲ ಅಂದ್ಮೇಲೆ ನೀನ್ ಯಾಕೆ ಈ ದೇಶದಲ್ಲಿ ಇರ್ಬೇಕು? ಪರದರ್ಶಿಕೊಂಡು ಹೋಯ್ತಾ ಇರು. ನೋಡ್ಕೊಂಡ್ ಸುಮ್ನೆ ನಿಂತಿದಿರಲ್ಲ, ಹೇಳ್ಕೊಂಡು ಹೋಗ್ರು. ಲೇ ಪಟೈತವ, ನಾನ್ ನೆಮ್ಮೆನ ಎಲ್ಲನ ಕಂಡ್ರೇನ್ಲ? ನಿಮ್ಮೆಮ್ಮೆನ ನಿನ್ನೆಮ್ಮೆ ಅಲ್ಲ, ಅದೇ ಕಪ್ಪಗಿರುತ್ತಾನೆ. ಇಲ್ಲ ಕಣ್ಣ, ಬಾಲದಲ್ಲಿ ಹುಸಿ ಬೆಳಗಿತ್ತು. ಲೇ ವಿಟ್ಲ, ಬಾಲಕ್ಕೆ ಬೂದಿ ಮೆತ್ಕೊಂಡಿರ್ಬೇಕು. ಅಯ್ಯೋ ಆ ಎಮ್ಮೆ ಪಕ್ಕದ ರಸ್ತೆಯಲ್ಲಿ ಮೇಯ್ತಾ ಇದೆ. ನಡಿಲ್ಲ ಅದು ಎಲ್ಲಿದ್ದದು ಅಂತ ಹೊಸಿ ತೋರು. ಸುಮ್ನೆ ತೋರಕ್ಕಾಗತ್ತಾ? ನೀನ್ ಯಾಕೋ ಸುಮ್ನೆ ತೋರ್ತೀಯಾ? ನಮ್ಮ ಎಮ್ಮೆ ಬಿಸಿ ಸಗಣಿ ಹಾಕಿರ್ತದೆ, ಅದನ್ನೇ ತಿನ್ನ ಕೊಡ್ತೀನಿ. ನಡಿಲ್ಲ. ಅಮ್ಮ, ಅಣ್ಣ ಹೆಂಗೇನಾಗಿದೆ? ಯಾಕೆ ಈ ತರ ಆಡ್ತಿದ್ದಾನೆ? ಪಲ್ಲು, ನಿಮ್ಮ ಅಣ್ಣನಿಗೆ ಎಲ್ಲ ಅವಳ ಅಪ್ಪನ ಬುದ್ಧಿನೇ ಬಂದ್ಬಿಟ್ಟಿದೆ. ಅಪ್ಪನು ಹೀಗೆ ಆಡ್ತಿದ್ರಾ? ನಮ್ಮ ಮದುವೆ ಆದ ಹೊಸದಲ್ಲಿ ಬೆಂಡೋಲೆ ತಂದ್ಕೊಡ್ಲಿಲ್ಲ ಅಂತ ಮಾತು ಬಿಟ್ಟಿದ್ದೆ. ಆಗ ನಿಮ್ಮ ಅಪ್ಪನ ಹೀಗೆ ಆಡ್ತಾ ಇದ್ಲು. ಆಮೇಲೆ ಹೇಗ್ ಸರಿ ಹೋದ್ರು? ಬೆಂಡೋಲೆ ತಂದು ಕೊಟ್ಲು, ಪ್ರೀತಿ ತೋರಿಸ್ದೆ, ಸರಿ ಹೋದ್ಲು. ಮತ್ತೆ ಅಣ್ಣ ಹೆಂಗು ಪ್ರೀತಿ ತೋರ್ಸ? ಲೇ ನಿಮ್ಮ ಅಣ್ಣನಿಗೆ ತಾಯಿ ಪ್ರೀತಿ ಸಿಗ್ತಾ ಇದೆ ಕಣೆ. ಅವನಿಗೆ ಸಿಗಬೇಕಾದ್ದು ಹೆಂಡತಿ ಪ್ರೀತಿ. ಅದು ಸಿಗಲ್ಲ, ನಮ್ಮ ಅಣ್ಣಯ್ಯ ಸರಿ ಹೋಗಲ್ಲ. ಯಜಮಾನಪ್ಪ, ಯಾಕೆ ಕುತ್ಕೊಳ್ಳೋದ್ ಬಿಟ್ಟಿದ್ಯಾ? ಕೆಳಗಡೆ ಕುಂತಿದ್ಯಾ? ಅಮ್ಮೆ ಅದ್ ಏನ್ ಮಾತು ಅಂತ ಅಡಿಯಮ್ಮೆ. ನಾವು ಭೂತಾಯಿ ಮಕ್ಳು ಕಣಮ್ಮಿ, ಯಾವಾಗ್ಲೂ ಭೂತಾಯಿ ತವನೇ ಇರ್ಬೇಕು. ಅದು ಬಿಟ್ಟು ದರ್ಪಾಗಿರ್ಪ ಏನಾದ್ರು ತೋರ್ಸುದು ಭೂತಾಯಿ ಸಾಪಾಯಿ ಕೊಡ್ತಾಳೆ. ಸರಿ, ಉಣ್ಣಕ್ ಏನ್ ಮಾಡಿ? ನಿಮ್ ಬಾಯ್ಸ್ ಅಂತ ಮುದ್ದೇನು ಬಸ್ಸಾರು ಮಾಡಿವ್ನಿ. ಬಿರ್ನಿ ಇಕ್ಕು ಅಮ್ಮಿ. ಆಗ್ಲೇ ಅಟ್ಟಿತವ 2 ಹೆಣ್ಣೆಂಗ್ಸು ತುಂಡ್ಲಂಗ ಹಾಕೊಂಡ್ಬಿಡ್ದ್ರು ಕಣಮ್ಮಿ. ಅಲ್ಲ ವಸಿ, ನೀನಾರ ಅವ್ರಿಗೆ ಹಿಂಗೆಲ್ಲ ಹಾಕೊಂಡ್ ಬರ್ಬಾರ್ದು ಕಣ್ರಮ್ಮಿ ಅಂತ ಬುದ್ಧಿ ಹೇಳಕ್ಕಿಲ್ವಾ? ನೀನ್ ಯಾಕೆ ಅವ್ರನ್ನ ನೋಡಿವೆ? ನಾನ್ ನೋಡು. ಅಮ್ಮಿ ಹೇಳು ಮೇಕೆ, ಬಿಟ್ಟು ನೀನ್ ನನ್ ತಲೆ ಕಟ್ಸಾಕ್ಬಿಡ್ತೀಯ ಅಷ್ಟೇಯ. ಸರಿ, ನೀನ್ ಉಂಡೆ? ನೀನನ್ ಬಿಟ್ಟು ನಾನು ಯಾವತ್ತಾದ್ರೂ ಉಂಡಿದಿನ? ಸರಿ, ಬೆರ್ಬುರ್ನ ಇಟ್ಟು ಮುದ್ಬಿಟ್ಟು ನನ್ನ ಎಮ್ಮೆಗೆ ಒಸಿ ಕಲ್ಗ ಚಿಕ್ಬಿಡು. ಇಲ್ದಿರೋ ಎಮ್ಮೆಗ್ ನಾನು ಹೆಂಗಲ್ಲ ಕಲ್ಗಚ್ ತಿನ್ಸ್ಲಿ? ಅಮ್ಮಿ ಆಡ ಮಾತಕ್ಕೊಂದು ಅರ್ಥ ಬೇಡವಾ? ಮೂಕ್ ಪ್ರಾಣಿ ಕಣಮ್ಮಿ, ಎಲ್ಲ ಅಂಡಲೇಕ್ ಹೋಗಿರ್ತದೆ. ಹಾಗಂತೇಳಿ ಹಂಗೆ ಬಿಟ್ಬಿಡಕ್ಕಾಯ್ತದ? ಹೋಗಿ ಹುಡ್ಕೊಂಡೋಗಿ ಕಲ್ಗ ಚಿಕ್ಬಿಟ್ ಬಾ. ಆಯ್ತು ಬಿಡು, ತಿನ್ಸ್ತೀನಿ. ಒಳ್ಳೆ ತಲ್ಕೆಟ್ಟವ್ರ ಸಹಸ ಆಯ್ತು. ಯಾರ್ಗಮ್ಮಿ ಅಂದಿದ್ದು? ಅದು ಈ ಮನೆಗೆ ಇಬ್ರು ದಂಡ್ಪಿಣ್ಗಳವ್ರಲ್ಲ ಅವ್ರಿಗೆ. ಅತ್ತೆ, ಯಜಮಾನ್ರು ಬೆಳಗಿಂದ ಯಾರ ಹತ್ರನೂ ಮಾತಾಡ್ತೀರಾ, ಅದೇನು ಅಂತ ನೀವಾದ್ರೂ ಕೇಳ್ಬಾರ್ದಾ? ಕೇಳ್ತೀನಿ. ಕಂದ ಮಗುನೇ, ಏನಾಗಿದ್ಯಪ್ಪ ನಿನ್ಗೆ? ಅದೇನ್ ಪ್ರಶ್ನೆ ಅಂತ ಕೇಳಿಯ?
ಮನೆ ಇರಿಕ್ಲಾಗಿ ಒಳ್ಳೆ ಗಿರಿಕೆನೆ ಪಿಕ್ಚರ್ ಜೈಮಾಲ ರೆಡಿ ಆದಂಗೆ ಹಾಕಿ ಬಂದಿದ್ಯಲ್ಲ ನಿನ್ಗೆ ಏನಾದ್ರೂ ಜವಾಬ್ದಾರಿ ಇದ್ದದ ಬರ್ತಾರೆ ಅಂತ ಹುಡುಕ್ತಾ ಇವನಿ ನನ್ನ ಎಮ್ಮೆನೆ ಕಾಣ್ತಿಲ್ಲ ಪಾಪ ಮೂಕ್ ಅದೆಲ್ಲೋಯ್ತು ಏನ್ ಕಟ್ಟನು ಉಣ್ತು ಇಲ್ವೋ ಸಗಣಿ ಹಾಕ್ತೋ ಇಲ್ವೋ ಇವನ್ಗೆ ಗೊತ್ತು. ಏನಮ್ಮ ನನ್ನ ಮುದ್ದಿನ ಸೊಸೆ, ವಾಟ್ ನನ್ನ ಮಗನ ಎಮ್ಮೆ ಕಳೆದೋಗಿದ್ಯಂತೆ, ಸ್ವಲ್ಪ ಹುಡುಕೊಡು. ಊರೇನ ಹುಚ್ಚುಚ್ಚಾಗಾಡ್ತಾರೆ ಅಂದ್ರೆ ನಾನು ಹಾಗೆ ಆಡಕ್ಕಾಗತ್ತಾ? ಎಲ್ರು ಒಂದ್ ಮಾತು ಜಪ್ತಿ ಇಟ್ಕೊಳ್ಳಿ, ನನ್ನ ಎಮ್ಮೆ ಸಿಕ್ತೋ ನೀವೆಲ್ರು ಬದುಕಿದೆ, ಇಲ್ಲಾಂದ್ರೆ ಹಿಂದೆ ಮುಂದೆ ನೋಡಿದೆ ಇಡೀ ಒಟ್ಟಿಗೆ ಬೆಂಕಿ ಕೊಡ್ತೀನಿ. ಎಮ್ಮೆ ತಮ್ಮಣ್ಣ, ನೀನು ಗೇಟಿಗೆ ಕಟ್ಟಿದ ಹಗ್ಗ ಮಾತ್ರ ಸಿಕ್ತು, ಎಮ್ಮೆ ಎಲ್ಲ ತಪ್ಸ್ಕೊಂಡು ಹೋಗ್ಬಿಟ್ಟಿದೆ. ನನಗೀಗೆಲ್ಲ ಗೊತ್ತಾಗತ್ತೆ ಕಣ್ರಲ್ಲ, ನೀವಿಬ್ರನ್ನೇ ಆ ಎಮ್ಮೆನ ಓಡಿಸ್ಬಿಟ್ಟು ಈಗ ಬರೀ ಹಗ್ಗ ಸಿಕ್ತು ಅಂತ ಬಂದು ನಾಟಕ ಮಾಡ್ತೀರಾ. ನನಗೆ ಅದೆಲ್ಲ ಗೊತ್ತಿಲ್ಲ, ಹೆಂಗಾರ ಮಾಡಿ ನನ್ನ ಎಮ್ಮೆನ ಹುಡ್ಕೊಂಬಂದು ತಂದು ಕೊಡ್ಬೇಕು, ಇಲ್ಲಾಂದ್ರೆ ಮೈ ಮೇಲೆ ಬಾಸುಂಡೆ ಬರಂಗ್ ಬಾರಿಸ್ತೀನಿ. ಯಜಮಾನಪ್ಪ ನೀನ್ ಯಾಕೆ ಚಿಂತೆ ಮಾಡಿಯೇ, ಬಾ ಒಂದಪ್ಪ ನಾವಿಬ್ರು ಹೋಗಿ ಎಮ್ಮೆ ಹುಡ್ಕೊಂಡ್ ಬರೋಣ. ಆ ಎಮ್ಮೆ ಎಲ್ಲೇ ಇದ್ರು ಬಿಡೋದ್ ಬೇಡ, ಎಳ್ಕೊಂಬಂದ್ಬಿಡೋಣ. ಅಲ್ಲ ಅತ್ತೆ, ಇಲ್ದಿರೋ ಎಮ್ಮೆನ ಹುಡ್ಕೊಂಬರಕ್ ಹೋಗ್ತಾ ಇದಾರಲ್ಲ, ನೀವಾದ್ರೂ ಸ್ವಲ್ಪ ಹೇಳ್ಬಾರ್ದಾ? ಅಯ್ಯೋ, ನಿನಗೆ ಬುದ್ಧಿ ಹೇಳೋ, ಅವನಿಗೆ ಬುದ್ಧಿ ಹೇಳೋ, ಆ ದೇವಳಿಗೆ ಗೊತ್ತು. ಛೆ, ಇಷ್ಟು ತಳೆದ್ರು ಬಂದಿಲ್ಲ. ಈ ಹಬಿ ಎಲ್ಲಿಗೆ ಬೇಕಾದ್ರೂ ಹಾಳಾಗ್ ಹೋಗ್ಲಿ, ಅವ್ರ ಹಿಂದೆ ಈ ಚಂಪ ಯಾಕೆ ಹೋಗ್ಬೇಕಿತ್ತು? ಏನಮ್ಮ, ಎಮ್ಮೆ ಕಳ್ಕೊಂಡು ನನ್ನ ಮಗ ಗೋಳೋ ಅಂತ ಅಳ್ತಿದ್ಲೆ ನೋಡ್ಕೊಂಡು ಸುಮ್ಮನಿರ್ತಾಳ, ಜೊತೆಲಿ ಹೋಗಿದ್ದಾಳೆ. ಅಲ್ಲ, ಇಷ್ಟು ದಿನ ಚೆನ್ನಾಗಿದ್ದ ನನ್ನ ಮಗ ಇದ್ದಕ್ಕಿದ್ದ ಹಾಗೆ ಹೀಗೆ ಹಳ್ಳಿ ಮುಖನ್ ತರ ಬದಲಾವಣೆ ಆಗೋದಿಕ್ಕೆ ಏನು ಕಾರಣ ಅಂತ ನನ್ಗೇನ್ ಗೊತ್ತು? ಅಣ್ಣಯ್ಯ ಹೀಗೆ ಆಗ್ಬಿಟ್ರೆ ನನ್ ಪಾಲಿನ ಆಸ್ತಿ ನನ್ ಕೈ ಸೇರೋದ್ ಯಾವಾಗ? ನಿಮ್ಮ ಅಣ್ಣಯ್ಯನೇ ಹೀಗಾದ್ಮೇಲೆ ಆಸ್ತಿ ಕಟ್ಕೊಂಡು ಏನೇ ಮಾಡ್ತೀಯಾ? ಎಳ್ಳೊಂದಿನ ಬಿಟ್ಬಿಡು. ವಾಟ್ ಇಸ್ ದಿಸ್ ನಾನ್ಸೆನ್ಸ್ ಕಸ? ಅಮ್ಮೆ ಇನ್ನೊಂದ್ಕಿತ ಕಸ ಕಿಸ ಅಂದ್ರೆ ಅಷ್ಟೇಯ. ಆ ನಮ್ ಎಮ್ಮೆ ಈ ಕಸ ತಿಂದ್ರನೆಯ ನಿಮ್ಗೆ ಹಾಲು ಅಂತ ಸಿಕ್ಕೋದು. ಅಲ್ಲ ಕಣಮ್ಮಿ, ಹಾಲು ತಗೊಂಡು ಕಾಫಿ ಕಾಯ್ಸ್ಕೊಂಡ್ ಕುಡಿತೀರಾ, ಟೀ ಕಾಯ್ಸ್ಕೊಂಡ್ ಕುಡಿತೀರಾ, ಮೊಸರು ಮಾಡ್ಕೊಂಡು ತಿಂತೀರಾ, ತುಪ್ಪ ಕಾಯ್ಸ್ಕೊಂಡು ಎಡಗಡ ಅಂತ ಕುಡಿತೀರಾ, ಅವನ್ನೆಲ್ಲ ತಿನ್ನೋವಾಗ ನಿಮಗೆ ಕಸ ಅಂತ ಅನ್ನಿಸ್ತಿಲ್ವಾ? ಇನ್ನೊಂದ್ ದಪ್ಪ ಏನಾರ ಕಸ ಕಿಸ ಅನ್ಬೇಕು, ಮುಸುಗ್ ಹಾಕೊಂಡ್ ಮಲ್ಕೊಳ್ಳೋವರೆಗೂ ಬಾರ್ಕೊಂಡ್ ತಗೊಂಡು ಬಾರ್ಸ್ತೀನಿ ಅಷ್ಟೇಯ. ಆಯಮ್ಮ ತಕ್ಕೆ ಏನ್ ಮಾತಾಡ್ತೀಯ? ಬಾಯ್ ತಗೆ. ಏಯ್ ಚಂಪಾ, ಅವನೇನೋ ಮೆಂಟ್ಲು ಆಗಿ ಮಾತಾಡ್ತಾ ಇದ್ದಾನೆ, ಅವನ್ ತರ ಮಾತಾಡೋದಕ್ಕೆ ನಿನಗೇನಾಗಿದೆ ದಾಡಿ? ನಮ್ಮ ಯಜಮಾನಪ್ಪ ಹೆಂಗಿರ್ತಾನೋ ಹಂಗಿರ್ಬೇಕಾದ್ದು ನಮ್ ಧರ್ಮ. ಅದನ್ನೆಲ್ಲ ಕೇಳಕ್ ನೀನ್ ಯಾವ ಉರ್ದಾಸಯ್ಯ ಅಂತೀನಿ. ಅಲ್ಲ ಕಣಮ್ಮಿ, ಹುಲ್ಲೇನೋ ತಂದ್ಬಿಟ್ಟಿವಿ, ಇದನ್ನ ತಿನ್ನೋದಕ್ಕೆ ಎಮ್ಮೆನೆ ಕಾಣಿಸ್ತಾ ಇಲ್ವಲ್ಲ? ಅದಕ್ಕೆ ಯಾಕೆ ಚಿಂತೆ ಮಾಡ್ಕೊಂತೀರಾ? ಈ ಮನೆಗೆ 2 ದಂಟ್ಪಿನ್ಗಳವಲ್ಲ, ಅವಕ್ಕೆ ಹುಲ್ತೀನಿ ಅಂತ ಹೇಳಿ ಅವ್ರು ತಿನ್ನಷ್ಟರಲ್ಲಿ ಎಮ್ಮೆ ಬರ್ತದೆ. ಸರಿ ಕಳ್ದೆ ಕಣಮ್ಮಿ, ಆ ದಾಡಿಗೆ ಒಂದ್ಸಲ ಕಂಡ್ಬಿಟ್ಟು ನೋಡು, ಅವ್ನ ಮೈ ತುಂಬಾ ಕರಿ ಕಂಬಳಿ ಬಚ್ಚಿ ತಲೆ ಮೇಲೆ 2 ಕೊಂಬಿಕ್ಬಿಟ್ರೆ ಯಮ್ಮನ್ ಹೊತ್ಕೊಂಬರೋ ಕೊಣ ಕಣಕ್ಕಿಲ್ವಾ? ದಂಡ ಪಿಂಡಿಗಳ, ನಾನು ಹೋಗಿ ಎಮ್ಮೆ ಹುಡ್ಕೊಂಬತ್ತೀನಿ, ಅಲ್ಲಿವರೆಗೂ ನೀವು ಸೇರ್ಕೊಂಡು ಈ ಹುಲ್ ತಿಂತಾ ಇರಲ್ಲ. ಮಗನೇ, ಇಷ್ಟೊತ್ತಿನಲ್ಲಿ ಎಮ್ಮೆ ಎಲ್ಲಿ ಸಿಗುತ್ತೋ? ನೀನು ಊಟ ಮಾಡಿಲ್ಲ ಅಂತ ಮನೇಲಿ ಯಾರೂ ಊಟ ಮಾಡಿಲ್ಲ, ಮಾಡಿದ ಅಡಿಗೆ ಎಲ್ಲ ಹಾಗೆ ಇದೆ. ಗಿರಿಕನ್ನೆ, ಒಂದು ಬೆಳಗ್ಗೆಯಿಂದ ನಾನು ತಪ್ಕೊಂಡ್ರೆ ಎಮ್ಮೆ ಕಾಣಿಸ್ತಲ್ಲ ಅಂತ ನಾನು ಇಲ್ಲಿ ಬಿರುಬಿಲ್ಲ ಅಂತ ಮಾತಾಡ್ತಾ ಇದ್ದೀನಿ. ಉಣುವ ತಿನ್ನುವಂತ ಉಪದೇಶ ಮಾಡಿಯಾ ನೀನು? ಅಮ್ಮೆ ಹೋಗಮ್ಮಿ, ಮೊದ್ಲು ಅಡಿಗೆ ಮನೆ ಬಾಗಿಲಿಗೆ ಬೀಗ ಚಡಿ. ನನ್ನ ಎಮ್ಮೆ ಸಿಕ್ಕು ಈ ಹುಲ್ ತಿನ್ನೋವರೆಗೂ ನಿಮ್ಗೆ ಬರೀ ಊಟ ಅಷ್ಟೇ ಅಲ್ಲ, ಕುಡಿಯೋಕ್ ಒಂದ ನೀರು ಸಿಕ್ಕಿಲ್ಲ. ಅಯ್ಯೋ ಶಿವನೇ, ಕಳದ್ಕಿತ ಬಂದಾಗ್ಲೇ ನಾನು ನಿಮ್ಮಿಬ್ರಿಗೂ ಬುದ್ಧಿ ಹೇಳಿ ಕಳ್ಸಿದ್ದೀನಿ, ಮತ್ತೆ ಈ ಗಾಳಿ ಆಡೋ ತರ ಬಟ್ಟೆಗಳನ್ನ ಹಾಕೊಂಡ್ಬಂದಿದ್ದೀರಾ. ಏ ನೋಡಮಿ ಕಳ್ಸರ ಬಂದಾಗ ಹೇಳಿದೀನಿ ತಾನೆ, ಆದ್ರೆ ಮತ್ತೆ ತುಂಡು ಬಟ್ಟೆ ಹಾಕೊಂಡ್ಬಂದ್ರೆ ಇವ್ರನ್ನ ಬಿಡ್ಬೇಕಾ? ನಾನು ಬಾರ್ಕೊಂಡು ಕಂಡವ್ರ ಹೆಣ್ಮಕ್ಳ ಮೇಲೆ ಕೈ ಮಾಡ್ಬಾರ್ದಪ್ಪ, ಚೆನ್ನಾಗಿರಲ್ಲ ಕಣೋ. ಕಿರಿಕಿರಿಕನೆ ಅಲ್ಲ, ಕಳದ್ಕಿತ ಬಂದಾಗ್ಲೇ ಮಾನ ಮರ್ವಾದಿ ಕೊಟ್ಟು ಬಟ್ಟೆ ಹಾಕೊಂಡ್ರ ಮಾತ ಹೇಳಿದ್ರಿ, ಆದ್ರೂ ಇದೇ ಅವತಾರದಲ್ಲಿ ಬಂದಾರಲ್ಲ, ಬಿಡ್ತೀನಿ ನಾನು ಇವ್ರನ್ನ ಬಾರ್ಸ್ ಬುದ್ಧಿ ಕಳಿಸ್ತೀನಿ. ಪಾಪ ಕಣೋ, ಅವಳ ಅಪ್ಪ ಅಮ್ಮ ತುಂಬಾ ಬಡವಲು. ಹಂಗ ತಾಯಂದ್ರ, ನಿಮ್ಮ ಅಪ್ಪ ಒಂದ್ರು ಸಿಕ್ಕಾಪಟ್ಟೆ ಬಡವ್ರ? ಅಯ್ಯೋ, ಈ ಮಾತು ಮತ್ತೆ ಹೇಳೋದಕ್ಕೆ ಏನ್ ಬಂದಿತ್ತು ದೊಡ್ಡ ರೋಗ ನಿಮಗೆ? ಯೋಚನೆ ಮಾಡಬೇಡಿ, ನಮ್ಮ ಗಿರಿಕೆ ನಾವು ಹಳೆ ಸೀರೆ ಕೊಡಿಸ್ತೀನಿ, ಅವನ ಮೈ ತುಂಬಾ ಸುತ್ತ ಮನೆ ಕಡೆ ಹೋಗಿ. ಅಮ್ಮಿ ಇದು ಕಣ್ಣಮ್ಮೆ ಹೆಣ್ಣಂಗ್ಸರ ಲಕ್ಷಣ ಅಂದ್ರೆ ಥೇಟೋ ಮುತ್ತೈದ ತರನ ಕಾಣಿಸ್ತಾ ಇದ್ರ. ಈಗ ಬೇಕಾದ್ರೆ ನೀವು ರೋಡಲ್ಲೇ 20 ಗಂಟೆ ತಿರ್ಗ್ರಮ್ಮಿ, ಯಾರು ನಿಮ್ಮನ್ನ ಕಣ್ಣೆತ್ತು ಕೂಡ ನೋಡಕ್ಕಿಲ್ಲ. ಹೋಗ್ರಮ್ಮೆ, ಒತ್ತಾಗಕ್ಕಿಂತ ಮುಂಚೆ ಅಟ್ಟಿ ಸರ್ಕೊಂಡ್ಬಿಡ್ರಮ್ಮೆ, ಹೋಗ್ರಿ. ಅಯ್ಯೋ ಶಿವನೇ, ಎಮ್ಮೆಗೆ ಕಲ್ಗಚ್ಚ ಕುಡ್ಸೋದೇ ಮಾತಾಡ್ತೇನೆ. ಯೋ, ಹಳ್ಳಿನಾಗೆ ಮಾರಮ್ಮನ ಜಾತ್ರೆ ಅದೇ, ಹೋಗುಮ. ಮೂಲಂಗಿ ನುಗ್ಗೆಕಾಯಿ ತಿನ್ನಕ್ಕೆ ನಾನು ಯಾಕೆ ಅಲ್ಲಿಗೆ ಬರ್ಲಿ? ಊರಿಗಿರಿ ಕಳಿಸ್ತೀನಿ ಅಂದ್ರೆ ಹೇಳು ಬತ್ತೀನಿ. ಕುರಿ ಕಟ್ಸೋದೇನು, ಕೋಳಿನೂ ಕೊಯ್ಸ್ತೀನಿ. ಹಂಗಾದ್ರೆ ನಾಳೆನೆ ಹೋಗಮ್ಮ, ಜಮ್ಮನ್ಸ್ಬಿಡುಮ. ಚಂಪ, ವಾಟ್ ಇಸ್ ದಿಸ್? ಒಂದ್ ಕೈ ಪುಸ್ಸ, ಇವ ಏನೊಂದ್ ಲಗ್ನ ಆಗೋನೆ, ಕಾಣ್ತಾ ಇಲ್ವಾ ಅಷ್ಟು ಕೊಂಬು? ನರಿ ನಾಯಿಗಳಿಗೆಲ್ಲ ಅಷ್ಟು ಕೊಂಬು ಯಾಕೆ ತೋರಿಸಿ ಆಗ್ಬಿಡ್ತದೆ?
ಒಳಗಾಕೋ. ಲೇ ಚಂಪಾ, ನಿಜವಾಗ್ಲೂ ಇದನ್ನ ಹಬಿ ಕಟ್ಟಿದ್ರೇನೆ? ನೀನೇ ಕಟ್ಟಿದ್ದು ಅಂತ ಹೇಳಯ್ಯ. ನಾನು ಇನ್ನೂ ಏನೇನೇ ಕಟ್ಟೀನಿ ಅದನ್ನೆಲ್ಲ ಹೇಳ್ಕೊಂಡ್ ಕೂತ್ಕೊಳ್ಳ. ಸುಮ್ ಕ್ಯಾಮೆ ಮಾಡಮೇ. ಚಂಪಾ, ನೀನು ನನ್ನ ಮಗನ ಮದುವೆ ಆಗಿದ್ ನೋಡಿ ತುಂಬಾ ಸಂತೋಷ ಆಯ್ತು ಕಣೆ. ನೀನಾದ್ರೂ ನನ್ನ ಮಗನ ಚೆನ್ನಾಗಿ ನೋಡ್ಕೊಂಡು ವರ್ಷ ತುಂಬಾ ನೋಡಿಗೆ ಒಂದ್ ಮೊಮ್ಮಗನ ಎತ್ಕೊಟ್ಬಿಡೆ. ನಾಳೆನೆ ಹಳ್ಳಿ ಕೈಸ್ಕೊಂಡು ಹೋಗ್ತಾ ಇದೀನಿ. ಬರೋಷ್ಟ್ರಲ್ಲಿ ಒಂದೇನೋ ಡಜನ್ ಕೊಡ್ತೀನಿ ಬಿಡು. ವಿಷಯ ಎಲ್ಲ ಗೊತ್ತಾಯ್ತಮ್ಮ. ಹಬಿದು ಟೂ ಮಚ್ ಆಗೋಗಿದೆ. ಫುಲ್ಲು ಹಳ್ಳಿಯವ್ರ ಥರನೇ ಬಿಹೇವ್ ಮಾಡ್ತಾರೆ. ಇದನ್ನ ನೀವೇ ಸರಿ ಮಾಡ್ಬೇಕು. ನಾನು ಕೊಟ್ಟು ಪುಡಿ ಓವರ್ ಆಗಿ ಕೆಲಸ ಮಾಡಿದೆ ಅನ್ಸುತ್ತೆ ನೋಡಮ್ಮ. ಅದಕ್ಕೆ ಈ ಇನ್ನೊಂದು ಪುಡಿ ಕೊಡ್ತೀನಿ, ಇದನ್ನ ಜ್ಯೂಸ್ ನಲ್ಲಿ ಮಿಕ್ಸ್ ಮಾಡಿ ಕುಡಿಸು, ಎಲ್ಲ ಸರಿ ಹೋಗುತ್ತೆ. ಆಯ್ತಾ? ಬರ್ತೀನಮ್ಮ. ಥ್ಯಾಂಕ್ ಯು. ಅಲ್ಲಿಗೆ ನನ್ನ ಮಗನ ಈ ಸ್ಥಿತಿಗೆ ನೀನೇ ಕಾರಣ ಅಂತ ಆಯ್ತು. ಅದೇನ್ ನಡೀತು ಅಂತ ಸರಿಯಾಗಿ ಹೇಳಿದ್ಲೆ ಸರಿ, ಇಲ್ಲ ಅಂದ್ರೆ ನಾನು ನಿನ್ನ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಅದು ಅಭಿ ಯಾವಾಗ್ಲೂ ರಾಜೇಶ್ವರಿ ಹಿಂದೆನೆ ಹೋಗ್ತಾ ಇದ್ರಲ್ಲ, ಅದನ್ನ ತಪ್ಪಿಸ್ಬೇಕು ಅಂತ ನಾಟಿ ವೈದ್ಯ ನಂಜಪ್ಪ ಅವ್ರ ಹತ್ರ ಪುಡಿ ತಗೊಂಡು ಊಟದಲ್ಲಿ ಮಿಕ್ಸ್ ಮಾಡಿ ಹಬಿಗ್ ತಿನ್ಸಿ ಎಮ್ಮೆ ತಮ್ಮಣ್ಣ ಮಾಡ್ಬಿಟ್ಟೆ. ನೀನ್ ಏನ್ ಮಾಡ್ತೀಯೋ ಬಿಡ್ತೀಯೋ ಅದು ನನಗೆ ಬೇಕಾಗಿಲ್ಲ. ನನ್ನ ಮಗ ಮೊದಲಿನ ಸಲ ಆದ್ರೆ ಸರಿ, ಇಲ್ಲ ಅಂದ್ರೆ ನಾನು ನನ್ನ ಇನ್ನೊಂದು ಮುಖನ ತೋರಿಸ್ಬೇಕಾಗುತ್ತೆ. ಏನ್ ನೋಡ್ಕೊಂಡಿದ್ದೀರಾ? ಹೋಗಿ ಅಭಿನ ಎತ್ತಕೊಂಡ್ ಬಂದ್ರು. ಸುಮ್ನೆ ತಕೊಂಡ್ ಬರಕಾಗತ್ತಾ? ಮಾನ ಮರ್ಯಾದೆ ಹರಾಜಾಗ್ತಿದೆ, ಇಂಥ ಟೈಮಲ್ಲಿ ಮನಿ ಬೇಕಾ? ಜಾಜಿ ಅವ್ರು ಕೊಟ್ಟು ಜ್ಯೂಸ್ ಕೊಡಿ, ನಿನ್ ಎಮ್ಮೆ ವಾಪಸ್ ಬರುತ್ತೆ. ನನ್ಗೆ ಯಾವ ಜ್ಯೂಸ್ ಬೇಡ ಕಣ, ಒಟ್ಟಲ್ಲಿ ಎಮ್ಮೆ ಬೇಕು ಅಷ್ಟೇ. ಹಬಿ, ನೀವೇನಾದ್ರೂ ಈಗ ಈ ಜ್ಯೂಸ್ ಕುಡಿಲಿಲ್ಲ ಅಂದ್ರೆ ಪರ್ಮನೆಂಟ್ ಆಗಿ ಎಮ್ಮೆ ತಮ್ಮಣ್ಣ ಆಗಿದ್ಬಿಡ್ತೀರಾ. ಗೊತ್ತು ತಾನೆ, ಅಲ್ಲ ನಾವ್ ಯಾರು ಅಂತ ಗೊತ್ತು ತಾನೆ. ಗಂಡಗಲಿ ವಂಶದ ಕಟ್ಟ ಕಡೆ ತುಂಡು ಪಾಂಡುರಂಗ ಗಂಡಗಲಿ. ಎಡಗೈ ಎತ್ತಿದ್ರು ವೀರ ಕೆಸರಿ, ಬಲಗೈ ಎತ್ತಿದ್ರು ವೀರ ಮದಕರಿ. ಸರಿಯಾಗೇ ಇದ್ದೀರಾ? ಏನಾಗಿತ್ತು ಅಂತ ನಾನು ಸರಿ ಹೋಗ್ಬೇಕಿತ್ತು. ನಾಟಿ ವೈದ್ಯ ನಂಜಪ್ಪ ಕೊಟ್ಟಿದ್ ಪುಡಿ ಕೆಲಸ ಮಾಡಿಲ್ವಾ? ನಂಜಪ್ಪನ ಸೈಡಿಗೆ ಕರ್ಕೊಂಡೋಗಿ ಚೆನ್ನಾಗಿ ರುಬ್ದೆ ನೋಡಿ ಹಿಂಗಿಂಗೆ ಅಂತ ಬಾಯ್ ಬಿಟ್ಬಿಟ್ಟ. ಆವತ್ತು ನೀವು ಹಾಕೊಟ್ಟಿದ್ ಪುಡಿ ಯಾವ ಪುಡಿ ಅನ್ಕೊಂಡ್ರಿ? ಯಾವ ಪುಡಿ? ಸಕ್ಕರೆ ಪುಡಿ ಕಣ್ರಿ. ಈ ಜಾತಿ ಚಂಬಲ್ದಿನಿ ಅವರೇ, ಒಂದನ್ನ ಸ್ಪಷ್ಟವಾಗಿ ತಿಳ್ಕೊಂಬಿಡಿ, ಈ ಜಗತ್ನಲ್ಲಿ ಯಾರು ನನ್ನನ್ನ ಬದಲಾಯಿಸೋದಕ್ಕೆ ಸಾಧ್ಯನೇ ಇಲ್ಲ. ಅಲ್ಲ ಕಣ್ರಿ, ನನ್ನನ್ನು ಎಮ್ಮೆ ತಮ್ಮಣ್ಣ ಮಾಡೋಕ್ ಹೋಗಿ ನೀವೇ ಎಮ್ಮೆ ತಿಮ್ಮಿ ಆಗ್ಬಿಟ್ರಲ್ಲ ರೀ.